ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 5:30 5:40ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5:40 ಆಗಿದೆ. ನಾನು ಡ್ಯೂಟಿಯಿಂದ ಈಗ ತಾನೇ ಬಂದೆ. ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ. ಮಳೆಯಲ್ಲಿ ನೆನ್ಕೊಂಡೇ ಬಂದೆ. ನನ್ನ ಮಗಳು ಹಳೆ ಮನೆ ಓನರ್ ಆಂಟಿ ಮನೇಲಿದ್ಲು. ಮಳೇಲಿ ಏನು ಕರ್ಕೊಬರೋದು, ಮಳೆ ನಿಲ್ಲಿ ಅಂದ್ಬಿಟ್ಟು ಅವಳನ್ನ ಬಿಟ್ಟು ಬಂದೆ. ನಾನು ಒಳಗಡೆ ಬಂದೆ, ಮಳೆ ನಿಲ್ತು. ಫೋನ್ ಮಾಡಿ ಹೇಳಿದ್ದೀನಿ, ಅವಳು ಬರ್ತಾಳೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇವಾಗ ಬಂದಿದ್ದೀನಿ, ಕಾಫಿಗಿಟ್ಟು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮಾಡ್ಕೋಬೇಕು. ಏನಂದರೆ ಜಾಸ್ತಿ ಕೆಲಸ ಏನಿಲ್ಲ, ಏನಾದರೂ ರೆಸಿಪಿ ತೋರಿಸೋಣ ಅಂತ. ಹೊರಗಡೆ ಮಳೆ ಬರ್ತಾ ಇದೆಯಲ್ಲ, ಅದರಿಂದ ಬಿಸಿಯಾಗಿ ಎಗ್ ರೈಸ್ ತಿನ್ನಬೇಕು ಅನ್ನಿಸ್ತು. ಅದರಿಂದ ಹೆಂಗಿದ್ರು ಮಾಡ್ತೀನಲ್ಲ, ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ಕಾಫಿ ಇಟ್ಕೊಂಡು ಕುಡಿದು ಅದಾದಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಕಾಫಿಗೆ ಇಟ್ಟಿದ್ದೀನಿ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ನೋಡಿ, ಎಷ್ಟೇ ಮಾಡಿದ್ರು ಸ್ವಲ್ಪ ಮಿಕ್ಬಿಡುತ್ತೆ. ಮೊಟ್ಟೆ ಎಲ್ಲ ತಂದಿದ್ದೀನಿ. ಬಿಸಿಯಾಗಿ ಎಗ್ ರೈಸ್ ತಿನ್ನಬೇಕು ಅನ್ನಿಸ್ತು. ಅದರಿಂದ ಈರುಳ್ಳಿ ಎಲ್ಲ ಖಾಲಿಯಾಗಿದೆ. ಇವಾಗ ಝೆಪ್ಟೋದಲ್ಲಿ ಬುಕ್ ಮಾಡ್ಕೋಬೇಕು. ಕಾಫಿ ಕುಡಿದು ಅದಾದಮೇಲೆ ಎಲ್ಲ ಬುಕ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ. ಬಟ್ಟೆ ಎಲ್ಲ ನೆಂದೋಗಿದೆ. ಫಸ್ಟು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಫಸ್ಟ್ ಬಂದ ತಕ್ಷಣ ನನಗೆ ಒಂದು ಗ್ಲಾಸ್ ಕಾಫಿ ಬೇಕೇ ಬೇಕು. ಅದೇನೋ ಒಂಥರ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬಂದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡಿದು ಅದಾದಮೇಲೆ ಬೇರೆ ಕೆಲಸ. ಬಂದ ತಕ್ಷಣ ಕೈಕಾಲು ಮಾತ್ರ ತೊಳಿತೀನಿ. ಕಾಫಿ ಕುಡಿದು ಅದಾದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ಬೆಳಗ್ಗೆ ಟೈಮು ಫುಲ್ಲು ಕಾಫಿನ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟಿದ್ದೀನಿ. ಬೆಳಗ್ಗೆ ಟೈಮ್ ಕುಡಿಯೋಲ್ಲ, ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ನಿಮಗೂ ಗೊತ್ತು. ಆದರೆ ಸಂಜೆ ಟೈಮ್ ಕಾಫಿ ಬೇಕೇ ಬೇಕು. ನಾನು ಎಷ್ಟೋ ಬ್ಲಾಗಲ್ಲಿ ಹೇಳಿದ್ದೀನಿ, ಕೆಲಸ ಮಾಡಿಕೊಂಡು ಸುಸ್ತಾಗಿ ಬಂದಿರ್ತೀವಿ. ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ನಿಜವಾಗ್ಲೂ ಮೈಂಡ್ ಫ್ರೆಶ್ ಆಗುತ್ತೆ, ಸ್ವಲ್ಪ ರಿಲೀಫ್ ಅನಿಸುತ್ತೆ, ಟೆನ್ಷನ್ ಕಡಿಮೆ ಆದಂಗೆ ಆಗುತ್ತೆ. ಅದರಿಂದ ಒಂದು ಗ್ಲಾಸ್ ಕಾಫಿ ಬಂದ ತಕ್ಷಣ ಕುಡಿತೀನಿ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಕಾಫಿಗೆ ಶುಗರ್ ಯೂಸ್ ಮಾಡಲ್ಲ, ಜಾಗ್ರಿ ಪೌಡ್ರ್ ಯೂಸ್ ಮಾಡ್ತೀನಿ ಅಂತ. ನೋಡ್ಬೋದು, ನಾನು ಸನ್ರೈಸ್ ಕಾಫಿ ಪುಡಿನೇ ಯೂಸ್ ಮಾಡೋದು ಯಾವಾಗ್ಲೂ. ಇವಾಗ ಇದಕ್ಕೆ 2 ಬಿಸ್ಕೆಟ್ ತಿಂತೀನಿ. ಮಧ್ಯಾಹ್ನ ಊಟ ಮಾಡಿರೋದು. ಹೊಟ್ಟೆ ಹಶ್ವಾಗ್ತಾ ಇದೆ. ಕೋಗಿಲೆ ಕೂಗ್ತಾ ಇದೆ. ಸೌಂಡ್ ಕೇಳ್ಬೋದು ನಿಮಗೆ. ತುಂಬ ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಕೋಗಿಲೆದು. ನಮ್ಮ ಮನೆ ಹಿಂದೆಗಡೆ ಮರ ಇದೆ, ಒಂದು 2-3 ಮರ ಇದೆ. ಬೆಳಗ್ಗೆ ಟೈಮು ಅಷ್ಟೇ ಇಷ್ಟೇ ಚೆನ್ನಾಗಿ ಬರುತ್ತೆ, ಕೂಗುತ್ತೆ. ಇವಾಗಲೂ ಕೂಗ್ತಾ ಇದೆ. ನನ್ನ ಮಗಳನ್ನ ಬಿಟ್ಟು ಬಂದಿದ್ದೀನಿ. ಮಳೆ ಇತ್ತಲ್ಲ, ಅದರಿಂದ ಪಾಪ ನೆನೀತಾಳೆ ಅಂದ್ಬಿಟ್ಟು ಅವಳಿಗೆ ಕೋಲ್ಡ್ ಆದರೆ ಆಗೋದೇ ಇಲ್ಲ. ಅದರಿಂದ ಬಿಟ್ಟು ಬಂದಿದ್ದೀನಿ. ಇವಾಗ ಬರ್ತಾಳೆ ಅವಳು. ಇವಾಗ ನಾನು ಫ್ರೆಶ್ ಅಪ್ ಆದೆ. ನನ್ನ ಮಗಳು ಬಂದು ಓನರ್ ಆಂಟಿ ಮನೆಯಿಂದ ಹಾಲು ಕೊಟ್ಟೆ. ಅವಳು ಕುಡಿದ್ಬಿಟ್ಟು ಓದ್ಕೊತಾ ಇದ್ಲು. ಅಷ್ಟರಲ್ಲಿ ಝೆಪ್ಟೋದು ಆರ್ಡ್ರ್ ಬಂತು, ತರಕ್ಕೆ ಹೋಗಿದ್ದಾಳೆ. ಎಗ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸ್ವಲ್ಪ ಐಟಮ್ಸ್ ಬೇಕಿತ್ತು. ಮಳೆ ಬಂದಿಲ್ಲ ಅಂದರೆ ನಾನು ಅಂಗಡಿಲೇ ತರ್ತಾಯಿದ್ದೆ. ಮಳೆ ಬಂದುಬಿಡ್ತಲ್ಲ, ಅದರಿಂದ ಬುಕ್ ಮಾಡಿಕೊಂಡೆ. ತಿನ್ನಾಯ್ತು. ಅವಳಿಗೆ ಬೇಜಾರಾಗ್ತಿದೆ ಅಂದು, ಅದರಿಂದ ಒಂದು ಚಿಪ್ಸ್ ಪ್ಯಾಕೆಟ್ ಆರ್ಡ್ರ್ ಮಾಡಿಕೊಟ್ಟಿದ್ದೆ. ಪಾಪ್ಕಾರ್ನ್ ಅನ್ಸುತ್ತಲ್ಲ ಮಗಳು. ಹೋಗಿ ಓದ್ಕೋಗಿ ತಿನ್ಕೊಂಡು ನನಗೊಂದು ಕೊಡು. ಚೆನ್ನಾಗಿದೆ. ಚಿನ್ನಮ್ಮ ಬಾಗ್ಲ ಲೈಟ್ ಹಾಕು, ಇದು ಬಾಗ್ಲ. ಸಂಜೆ ಮಳೆ ಈಚೆ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಏನಂದರೆ ಏನು ತರೋಕ್ಕಾಗ್ತಾಯಿಲ್ಲ ಮನೆಗೆ. ಇಲ್ಲಾಂದರೆ ನಾನು ಬರ್ತಲೇ ಅಂಗಡಿಲೇ ತೊಗೊಂಬಂದ್ಬಿಡ್ತೀನಿ ತರಕಾರಿ ಎಲ್ಲ. ಎಲ್ಲೋ ಒಂದು ಟೈಮ್ ಮರೆತು ಬಂದರೆ ಬುಕ್ ಮಾಡ್ಕೊತಾ ಇದ್ದೆ. ಇವತ್ತು ನೆನಪಿತ್ತು, ಆದರೂ ತರೋಕ್ಕಾಗಲಿಲ್ಲ. ಮೆಣಸಿನ್ಕಾಯಿ ಬುಕ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದರಲ್ಲೂ ಫ್ರೆಶ್ ಆಗೇ ಇರುತ್ತೆ. ನಾವು ಅಂಗಡಿಲಿ ತರ್ತೀವಲ್ಲ ಅಷ್ಟೇ ಫ್ರೆಶ್ ಆಗೇ ಇರುತ್ತೆ. ಶುಂಠಿ ಬೇಕಿತ್ತು, ಈರುಳ್ಳಿ ಖಾಲಿಯಾಗಿತ್ತು, ಮತ್ತು ಕ್ಯಾಪ್ಸಿಕಮ್ಮು, ಸೌತೆಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನ ಬುಕ್ ಮಾಡ್ಕೊಂಡಿದ್ದೆ. ಹೋಗಮ್ಮ ಓದ್ಕೋ.
ಇವಾಗ ಎಲ್ಲ ಬುಕ್ ಮಾಡಿದ್ದೆಲ್ಲ ಬಂತು. ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾತಾಡೋದಿತ್ತು. ಏನಪ್ಪ ಅಂದರೆ ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಂದು ಮಗುಗೆ ವಿಶ್ ಮಾಡಿದ್ದೆ, ಬರ್ತಡೇ ಅಂದ್ಬಿಟ್ಟು. ಯಾರೋ ನನ್ನ ವ್ಯೂವರ್ಸು ನಿಮ್ಮ ವ್ಲಾಗಲ್ಲಿ ವಿಶ್ ಮಾಡಿ ಅಂತ ಕಳಿಸಿದ್ರು, ಶಾನ್ವಿ ಗೌಡ ಅಂತ ವಿಶ್ ಮಾಡಿದ್ದೆ. ಅದೇ ವಿಡಿಯೋಗೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ. ಅವ್ರ ಹೆಸರು ಭಾರತಿ ಹೇಮರಾಜ್ ಅಂತ. ನಾನು ಡೇ ಒನ್ನಿಂದ ನಾನು ವಿಡಿಯೋ ಮಾಡಿದ ತೊಟ್ಟಿಂದಲೂ ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ಕೊಂಬಂದಿದ್ದಾರೆ. ನನ್ನ ಫೇವ್ರೆಟ್ ವ್ಯೂವರ್ಸ್ ಅಂತ ಹೇಳ್ಬೋದು. ಅವ್ರು ಕಮೆಂಟ್ ನೋಡಿದ್ರೆ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತಾರೆ. ಅವ್ರು ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ನನ್ನ ವಿಡಿಯೋಸ್ ನೋಡ್ತಾರೆ ಅಂತ. ಇವಾಗ ಕಮೆಂಟ್ ಓದ್ತೀನಿ, ಕೇಳಿ. ಸಂಗೀತ, ನಮ್ಮದು ವೆಡ್ನೆಸ್ಡೇ, ನಮ್ಮ 37ನೇ ವರ್ಷದ ಆ್ಯನಿವರ್ಸರಿ. ನೀವು ನಮಗೆ ವಿಶ್ ಮಾಡಿ. ಯುವರ್ಸ್ ಭಾರತಿ ಹೇಮರಾಜ್. ಐ ಲವ್ ಯು ಸೋ ಮಚ್ ಯುವರ್ ವಿಡಿಯೋಸ್. ಗುಡ್ ಮಗಳೇ ವಿಡಿಯೋಸ್ ಗುಡ್ ಮಗಳೇ ಅಂತ ಕಳಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ಪ್ರತಿ ಒಂದು ಡೇ ಒನ್ನಿಂದಲೂ ನನಗೆ ಇದೇ ಥರ ಕಮೆಂಟ್ ಮಾಡ್ಕೊಂಬಂದಿದ್ದೀರಾ. ಪ್ರೀತಿಯಿಂದ ಮಗಳೇ ಅಂತ ಕರಿತೀರಾ, ನಾನು ಅಮ್ಮ ಅಂತ ಕರಿತೀನಿ. ಅಷ್ಟು ಖುಷಿಯಾಗುತ್ತೆ. ನಿಮ್ಮದು 37ನೇ ಮದುವೆ ವಾರ್ಷಿಕೋತ್ಸವ ಅಂದರೆ ನಮ್ಮ ತಾಯಿ ಹೆಜ್ಜೆ ಇರ್ತೀರಾ. ಅದರಿಂದ ನಾನು ನಿಮ್ಮ ಅಮ್ಮ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ. 37ನೇ ವರ್ಷ ತುಂಬ ಒಳ್ಳೆಯದಾಗಲಿ ನಿಮಗೆ ನಾನು ಬ್ಲೆಸ್ ಮಾಡೋಷ್ಟು ದೊಡ್ಡೋಳಲ್ಲ, ಆದ್ರೂ ಮನಸ್ಸಿಂದ ಕೇಳ್ಕೊತೀನಿ ನಿಮ್ಗೆ ಒಳ್ಳೆಯದಾಗಲಿ ಅಂತ. ತುಂಬ ಖುಷಿಯಾಗುತ್ತೆ. ಪ್ರತಿಯೊಂದೂ ಅಷ್ಟೇ, ಪ್ರತಿಯೊಂದೂ ಒಳ್ಳೊಳ್ಳೆ ಕಮೆಂಟೇ ಬಂದಿದೆ ನಿಮ್ಮ ಕಡೆಯಿಂದ. ಹೇಳೋಕ್ಕಾಗಲ್ಲ ಆ ಪ್ರೀತಿನ, ನಿಮ್ಮ ಪ್ರೀತಿನಾಗಲಿ ಹೇಳೋಕ್ಕಾಗಲ್ಲ ಆ ಖುಷಿನ. ಪ್ರತಿಯೊಂದು ಕಮೆಂಟು ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿ, ತುಂಬ ಒಳ್ಳೆ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡ್ತೀರಾ. ತುಂಬ ಖುಷಿಯಾಗುತ್ತೆ. ಇತ್ತೀಚೆಗಂತೂ ಒಳ್ಳೊಳ್ಳೆ ಕಮೆಂಟ್ ಬರ್ತಾಯಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ನನ್ನ ವೀಡಿಯೋಗೆ. ರೆಸ್ಪಾನ್ಸ್ ಅನ್ನೋದಕ್ಕಿಂತ ಕಡಿಮೆ ವ್ಯೂವರ್ಸ್ ಇರ್ಬೋದು, ಆದರೆ ತುಂಬ ಒಳ್ಳೊಳ್ಳೆ ಕಮೆಂಟ್ ಬರ್ತಾಯಿದೆ. ಆ ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ನನ್ನ ವೀಡಿಯೋಸ್ ನೋಡ್ತೀರಾ ಅಂತ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಗಳನ್ನ ನೋಡಿದ್ರೆ. ಇನ್ಮೇಲೆ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನೆಗೆಟಿವ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಟೆನ್ಷನ್ ಮಾಡಿಕೊಂಡು ನಮಗೆ ನಾವೇ ಇದಾಗ್ತೀವಿ. ನೆಗೆಟಿವ್ ಕಮೆಂಟ್ ಮಾಡ್ತಲೇ ಇರ್ತಾರೆ. ಅವ್ರ ಮನಸ್ಥಿತಿ ಅವ್ರ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ನೆಗೆಟಿವ್ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ನಾನು ಪಾಸಿಟಿವ್ ಬಗ್ಗೆ ಗಮನ ಕೊಡ್ತೀನಿ. ನನಗೂ ತುಂಬ ಖುಷಿಯಾಗುತ್ತೆ. ನಾನು ಆದಷ್ಟು ಖುಷಿಯಾಗಿರ್ತೀನಿ ನಿಮ್ಮ ಪಾಸಿಟಿವ್ ಕಮೆಂಟ್ಗಳನ್ನ ನೋಡಿದ್ರೆ. ಇವಾಗಂತೂ ಇತ್ತೀಚೆಗೆ ನಾನು ಪ್ರ್ಯಾಂಕ್ ವಿಡಿಯೋ ಮಾಡಿದ್ಮೇಲಂತೂ ನನ್ನ ಫ್ಯಾಮಿಲಿ ಬಗ್ಗೆ, ಅಂದರೆ ನಮ್ಮ ಗಂಡನ ಮನೆ ಫ್ಯಾಮಿಲಿ ಬಗ್ಗೆ ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾಯಿದೆ ನಿಮ್ಮ ಕಡೆಯಿಂದ. ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಬಗ್ಗೆ ಆಗಲಿ, ನಮ್ಮ ಅತ್ತಿಗೆ ಬಗ್ಗೆ ಆಗಲಿ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾಯಿದ್ದೀರಾ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನೀವು ಹೇಳೋದು ನಿಜ, ನೀವು ತುಂಬ ಲಕ್ಕಿ, ನೀವು ಪುಣ್ಯ ಮಾಡಿದ್ದೀರಾ ಅಂತ ತುಂಬ ಒಳ್ಳೊಳ್ಳೆ ಕಮೆಂಟ್ ಬರ್ತಾಯಿದೆ. ನಿಜವಾಗ್ಲೂ ಹೌದು. ನಾನು ಏನರಲ್ಲಿ ಪುಣ್ಯ ಮಾಡಿದ್ದೀನೋ ಇಲ್ವೋ, ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ತುಂಬ ಸಪೋರ್ಟಿವ್ ಅವರು, ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಆಗಿರಬೇಡ, ಈಗಿರಬೇಡ, ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ ಅನ್ನೋರ ಮಧ್ಯೆ ನೀನೇನೇ ಮಾಡಿದ್ರೂ ಒಳ್ಳೆಯದಾಗಲಿ ನಿನಗೆ ಮಾಡು ಅನ್ನೋರು ನಮ್ಮ ಫ್ಯಾಮಿಲಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಮ್ಮ ಅತ್ತಿಗೆನೂ ಅಷ್ಟೇ ನನ್ನ ಮಗಳ ಥರನೇ ನೋಡ್ತಾರೆ, ನಮ್ಮ ಅತ್ತೆನೂ ಅಷ್ಟೇ ಮಗಳ ಥರನೇ ನೋಡ್ತಾರೆ. ಅಂದರೆ ಅತ್ತೆ ಸೊಸೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದು ಲೋಕಾರೂಢಿ. ಎಲ್ಲೂ ಮಾತೇ ಆಡಲ್ಲ, ಜಗಳನೇ ಆಡಲ್ಲ ಅನ್ನೋದೇನಿಲ್ಲ. ಮಕ್ಕಳ ವಿಷಯಕ್ಕೆ ನಾವು ಸ್ವಲ್ಪ ಕೆಲವು ಸತಿ ಕಿತ್ತಾಡ್ತೀವಿ, ಅದು ಅಲ್ಲಿದಲ್ಲಿಗೆ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ನಾನು ಜಾಸ್ತಿ ಸೀರಿಯಸ್ ಮಾಡ್ಕೊಳ್ಳಲ್ಲ, ನಮ್ಮ ಅತ್ತೆನೂ ಜಾಸ್ತಿ ಸೀರಿಯಸ್ ಮಾಡ್ಕೊಳ್ಳಲ್ಲ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ನನ್ನ ಮಗಳಿಗೆ ಹೊಡೆದಿದ್ದಕ್ಕೆ ನಮ್ಮ ಅತ್ತೆ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ. ಮಕ್ಕಳ ವಿಷಯದಲ್ಲಿ ಅವರು ಸ್ವಲ್ಪ ಅದೇ ಥರ ಓವರ್ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಓವರ್ ಅಂದರೆ ಅವ್ರ ಪ್ರೀತಿನೇ ಹಾಗೆ, ಮಕ್ಳಿಗೆ ಹೊಡಿಬಾರ್ದು. ನಮ್ಮ ಕಣ್ಮುಂದಂತೂ ಹೊಡಿಬೇಡ, ಹಿಂದೆ ಏನಾದರೂ ಹೊಡ್ಕೊ ಅಂತಾರೆ. ಅಂದರೆ ಹಿಂದೆ ಹೊಡ್ಕೊ ಅಂದರೆ ಬೆನ್ಗೆಲ್ಲ ಹೊಡಿಬೇಡ, ಕಾಲಿಗೆ ಹೊಡಿ, ಕೈಗೆ ಹೊಡಿ, ಬುದ್ಧಿ ಕಲಿಸು, ಆದರೆ ನಮ್ಮ ಕಣ್ಮುಂದೆ ಹೊಡಿಬೇಡ, ನಮ್ಗೆ ನೋಡೋಕ್ಕಾಗಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಅಜ್ಜಿ ಪ್ರೀತಿನೇ ಅದೇ ಥರ. ನಮ್ಮ ತಾಯಿನೂ ಅದೇ ಥರ ರಿಯಾಕ್ಟ್ ಮಾಡ್ತಾರೆ, ನಮ್ಮ ಅತ್ತೆನೂ ಅದೇ ಥರ ರಿಯಾಕ್ಟ್ ಮಾಡ್ತಾರೆ. ನಾನು ತುಂಬ ಅಂದರೆ ನೀವು ಹೇಳೋದು ನಿಜ, ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ. ಏನೊಂದು ಅಷ್ಟೇ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಅತ್ತಿಗೆ ಸಪೋರ್ಟಿಂದ, ನನ್ನ ಗಂಡನ ಸಪೋರ್ಟಿಂದ. ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ. ಯಾರೂ ಈ ಕಾಲದಲ್ಲಿ ವೀಡಿಯೋಸ್ ಮಾಡೋರನ್ನ ಇಷ್ಟು ಸಪೋರ್ಟ್ ಮಾಡಲ್ಲ. ಫ್ಯಾಮಿಲಿಲಿ ಏನಾದರೂ ಒಂದು ಕೊಂಕುಮಾತು ಆಡೇ ಆಡ್ತಾರೆ. ಆದರೆ ನಮ್ಮತ್ತೆ ನೀವು ನೋಡಿರ್ತೀರ, ಮಾಡಮ್ಮ ಆಯಿತು ವಿಡಿಯೋ ಮಾಡಮ್ಮ ಅಂತ ಅವರೇ ಕ್ಯಾಮ್ರಾ ಹಿಡಿದು ವೀಡಿಯೋಸ್ ಮಾಡಿಕೊಡ್ತಾರೆ ನನಗೆ. ಅದರಲ್ಲೆಲ್ಲ ನಾನು ತುಂಬ ಅಂದರೆ ತುಂಬ ಲಕ್ಕಿ. ಅವರೇ ಬೈತಾರೆ, ಎಲ್ಲಾದರೂ ಹೊರಗಡೆ ಹೋಗು, ಎಲ್ಲಾದರೂ ಸುತ್ತಾಡೋಕೆ ಹೋಗು, ನನ್ನ ಮಗನ ಕರ್ಕೊಂಡು ಹೋಟೆಲ್ಗೆ ಹೋಗು, ನನ್ನ ಮಗನ ಕರ್ಕೊಂಡು ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಮನೇಲೇ ಇರ್ತೀಯಲ್ಲ ನೀನು ಅಂತ ಅವರೇ ನನಗೆ ಬೈತಾರೆ. ಕೆಲವು ಜನ ನಾನು ತುಂಬ ನೋಡಿಬಿಟ್ಟಿದ್ದೀನಿ.
ಕೆಲವು ಅತ್ತೆಂದಿರು ನನ್ನ ಮಗನ ಕರ್ಕೊಂಡು ಅಲ್ಲೋಗ್ಬೇಡ ಇಲ್ಲೋಗ್ಬೇಡ, ಸ್ವಂತ ತವ್ರ ಮನೆಗೆ ಮಗನ ಕಳಿಸಲ್ಲ. ಅಂಥ ಪ್ರಪಂಚದ ಅಂಥ ಕಾಲದಲ್ಲಿ ನಮ್ಮ ಅತ್ತೆ ಆ ಥರ ಆಗಲ್ಲ. ಅಲ್ಲಿಗೆ ಕರ್ಕೊಂಡೋಗು ಇಲ್ಲಿಗೆ ಕರ್ಕೊಂಡೋಗು ಅಂತ ನನ್ನ ಹಸ್ಬೆಂಡ್ನೇ ಬೈತಾರೆ. ಆ ಮನೇಲೇ ಇರ್ತಾಳಲ್ಲ, ಅವ್ಳಿಗೂ ಬೇಜಾರಾಗುತ್ತಲ್ವ, ಅಲ್ಲಿಗೆ ಕರ್ಕೊಂಡೋಗು ಇಲ್ಲಿಗೆ ಕರ್ಕೊಂಡೋಗು ಅಂತ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಅತ್ತೆ ಬಗ್ಗೆ ನೀವು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರೋದು ನಿಜವಾಗ್ಲೂ ನಂಗೆ ತುಂಬ ಖುಷಿ ಇದೆ. ತುಂಬ ಕ್ವಶನ್ಸ್ ಬರ್ತಾಯಿದೆ ನಮ್ಮ ಅತ್ತಿಗೆ ಬಗ್ಗೆನೂ ನಿಮಗೆ. ಇವತ್ತು ಆದಷ್ಟು ನಾನು ಉತ್ತರ ಕೊಡ್ತೀನಿ. ಏನಪ್ಪ ಅಂದರೆ ಫಸ್ಟ್ನೇ ಕ್ವಶನ್ನು, ನಿಮ್ಮ ಅತ್ತಿಗೆಗೆ ಹಸ್ಬೆಂಡ್ ಇಲ್ವಾ ತೋರಿಸಿ, ಯಾಕೆ ಬ್ಲಾಗಲ್ಲಿ ತೋರಿಸಲ್ಲ ಅಂತ. ನಮ್ಮ ಅತ್ತಿಗೆಯರ ಹಸ್ಬೆಂಡು ಜೊತೇಲಿಲ್ಲ, ಊರಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ. ಅದರಿಂದ ನಾನು ಅವ್ರನ್ನ ವೀಡಿಯೋಸಲ್ಲಿ ತೋರ್ಸೋಕ್ಕಾಗಲ್ಲ. ಮಕ್ಕಳು ಎಷ್ಟು ಜನ ಅಂತ ಕೇಳಿದ್ರಿ. ಮಕ್ಕಳು ಇಬ್ಬರು, ಒಂದು ಗಂಡು ಮಗು ಒಂದು ಹೆಣ್ಮಗು. ಅವರು ಲಾಸ್ಟ್ ಟೈಮು ನಮ್ಮ ಮನೆಗೆ ಬಂದಾಗ ನಾನು ತೋರಿಸಿದ್ದೀನಿ ಮಕ್ಕಳನ್ನ, ಒಂದು ಹೆಣ್ಮಗು ಒಂದು ಗಂಡು ಮಗು. ಮತ್ತು ಇನ್ನೊಂದು ಕ್ವಶನ್ನು, ನಿಮ್ಮ ಅತ್ತಿಗೆ ಏನು ಕೆಲಸಕ್ಕೆ ಹೋಗ್ತಾರೆ ಅಂತ. ನಮ್ಮ ಅತ್ತಿಗೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಟೈಲರ್ ಕೆಲಸ ಮಾಡ್ತಾರೆ ಗಾರ್ಮೆಂಟ್ಸಲ್ಲಿ. ಇಷ್ಟೇ. ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನಿಮಗೆ ಅಂತ ಹೇಳ್ತಾಯಿದ್ರಿ. ನಿಜವಾಗ್ಲೂ ಹೌದು, ನನಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಹೇಳ್ಕೊಳ್ಳೋಕ್ಕೂ ತುಂಬ ಖುಷಿಯಾಗುತ್ತೆ. ಒಳ್ಳೆದು ಅನ್ನೋದಕ್ಕಿಂತ ತುಂಬ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ಕಿದೆ. ಸೊಸೆ ಏನಾದರೂ ಮಾಡ್ತಾಳೆ ಅಂದರೆ, ಇಲ್ಲ ಹೆಂಡತಿ ಏನಾದರೂ ಮಾಡ್ತಾಳೆ ಅಂದರೆ, ಇಲ್ಲ ನಾದಿನಿ ಏನಾದರೂ ಮಾಡ್ತಾಳೆ ಅಂದರೆ, ಈ ಜನಗಳು ಯಾಕೆ ಮಾಡಬೇಕು, ಅವಳು ಎಂತಕ್ಕೆ ಬೇಕು ಅವಳಿಗೆ, ಅವೆಲ್ಲ ಯಾಕೆ ಮಾಡಬೇಕು, ಅವಳಿಗೇನು ಬೇಡ, ನಮ್ಮ ಮನೆಗೆ ಬಂದವಳಲ್ಲ, ಅಡುಗೆ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಮನೇಲಿದ್ದರೆ ಸಾಕೋಳು ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಅತ್ತೆ ಆಗಲಿ, ನಮ್ಮ ಅತ್ತಿಗೆ ಆಗಲಿ, ನಮ್ಮ ಹಸ್ಬೆಂಡ್ ಆಗಲಿ ಆ ಥರ ಅಲ್ಲ, ಏನೊಂದನ್ನು ಸಪೋರ್ಟ್ ಮಾಡ್ತಾರೆ. ಸರಿ ಆಯಿತು, ಟ್ರೈ ಮಾಡು, ಆಗುತ್ತೋ ಆಗಲ್ವೋ ಅದು ನೆಕ್ಸ್ಟು ಮಾಡು. ತುಂಬ ಒಳ್ಳೊಳ್ಳೆ ಐಡಿಯಾಸ್ಗಳು ಕೊಡ್ತಾರೆ. ಖುಷಿಯಾಗುತ್ತೆ ನಿಜವಾಗ್ಲೂ. ವೀಡಿಯೋಸ್ ಮಾಡಿದ್ರೇನೋ ಅಪರಾಧ ಮಾಡೋ ಥರ ನೋಡ್ತಾರೆ ಈ ಜನಗಳು. ಈ ಜನ್ರೇಷನ್ ಬಂದ್ರೂ, ಈ ಕಾಲದಲ್ಲೂ ವೀಡಿಯೋಸ್ ಮಾಡೋರನ್ನ ಏನೋ ದೊಡ್ಡ ಅಪರಾಧ ಮಾಡ್ತಾಯಿದ್ದಾರೆ, ಇವರೇನೋ ಕ್ರೈಮ್ ಮಾಡ್ತಾಯಿದ್ದಾರೆ ಅನ್ನೋ ಥರನೇ ನೋಡ್ತಾರೆ ಈ ಜನಗಳು. ಆದರೆ ನಮ್ಮ ಅತ್ತೆಯರಾಗಲಿ, ನನ್ನ ಫ್ಯಾಮಿಲಿ ಆ ಥರ ಅಲ್ಲ, ತುಂಬ ಸಪೋರ್ಟ್ ಮಾಡ್ತಾರೆ. ಏನೊಂದು ಹಂಗೆ ಮಾಡು ಹಿಂಗೆ ಮಾಡು ಅಂತ ತುಂಬ ಸಪೋರ್ಟ್ ಫ್ಯಾಮಿಲಿ ಸಿಕ್ಕಿದೆ. ನಿಜವಾಗ್ಲೂ ಖುಷಿ ಆಯಿತು. ತುಂಬ ಕಮೆಂಟ್ ಬರ್ತಿತ್ತಲ್ಲ, ಅದರಿಂದ ನನಗೂ ಆ ಕಮೆಂಟ್ಗಳೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದರಿಂದ ಅದ್ರ ಬಗ್ಗೆ ಮಾತಾಡಿದೆ ಅಷ್ಟೇ. ಇವಾಗ ನಾನು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಟೈಮ್ ಬಂದು 7:30 ಆಗಿದೆ. ಬೇಗ ಇನ್ನೊಂದು 1 ಅವರ್ ಹೋದ್ರೂ ನನ್ನ ಮಗಳು ಮಲಗಿಬಿಡ್ತಾಳೆ. ಅವಳಿಗೇನು ಅಂತ ಗೊತ್ತಿಲ್ಲ, ಬೇಗ ನಿದ್ದೆ ಬಂದುಬಿಡುತ್ತೆ. ಆಲ್ಮೋಸ್ಟ್ ಬೆಳಗ್ಗೆ ಟೈಮು ಲೇಟಾಗಿ ಎದ್ದೇಳ್ತಾಳೆ, ಆದ್ರೂ ಸಂಜೆ ಟೈಮ್ ಸ್ವಲ್ಪ ಬೇಗನೆ ಮಲ್ಕೊತಾಳೆ. ಅದರಿಂದ ಬೇಗ ಪಟ ಅಂತ ನಾನು ಎಗ್ ರೈಸ್ ಮಾಡ್ತೀನಿ. ಇವಾಗ ಐಟಮ್ಸ್ ಎಲ್ಲ ಎತ್ತಿಕ್ಬೇಕು. ಫಸ್ಟು ಏನೇನು ಬೇಕು ಎಲ್ಲ ಎತ್ತಿಟ್ಕೊತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ತುಂಬ ಸಿಂಪಲಾಗೇ ಮಾಡ್ಕೊತೀನಿ. ಆದಷ್ಟು ನನ್ನ ರೆಸಿಪೀಸ್ ತುಂಬ ಸಿಂಪಲಾಗೇ ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗೂ ಟೈಮ್ ಸಾಲಲ್ಲ, ಆದ್ದರಿಂದ ಆದಷ್ಟು ಸಿಂಪಲಾಗೇ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನಾನು ಈರುಳ್ಳಿ ಕಟ್ ಮಾಡ್ಕೋಬೇಕಾದ್ರೆ ಈ ಥರದೊಂದು ಪುಟ್ಟಿ ಇಟ್ಕೊತೀನಿ, ವೇಸ್ಟ್ ಎಲ್ಲ ಹಾಕೊಳ್ಳೋಕ್ಕೆ ಗಲೀಜಾಗಲ್ಲ, ತುಂಬ ನೀಟಾಗಿರುತ್ತೆ. ಅದರಿಂದ ಲಾಸ್ಟಲ್ಲಿ ಡೈರೆಕ್ಟಾಗಿ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕೊಂಡ್ರೆ ಕ್ಲೀನ್ ಆಗುತ್ತೆ, ಜಾಸ್ತಿ ಗಲೀಜಾಗಲ್ಲ. ಅದರಿಂದ ಈ ಥರದೊಂದು ಪುಟ್ಟಿ ಇಟ್ಕೊತೀನಿ ಯಾವಾಗಲೂ ಅಷ್ಟೇ ತರಕಾರಿ ಕಟ್ ಮಾಡಬೇಕಾದ್ರೆ. ನಾನು ವ್ಲಾಗ್ ಮಾಡಬೇಕಾದ್ರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮಾತಾಡ್ಕೊಂಡು ಕೂತ್ಕೊಂಡೆ, ಅಲ್ಲೇ 8 o'clock ಆಗೋಯಿತು. ಅದರಿಂದ ಇನ್ನೇನು ನನ್ನ ಮಗಳಿಗೆ ನಿದ್ದೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬೇಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಏನೂ ರೆಡಿ ಮಾಡ್ಕೊಂಡಿಲ್ಲ. ಎಗ್ ರೈಸ್ ಜೊತೆಗೆ ಒಂದು ಪೆಪ್ಪರ್ ಫ್ರೈ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಫಸ್ಟು ಎಗ್ ರೈಸ್ ಮಾಡಿ ಮುಗಿಸ್ಬಿಡ್ತೀನಿ, ಇಲ್ಲಾಂದರೆ ಅವಳು ಮಲಗಿಬಿಡ್ತಾಳೆ. ಅದರಿಂದ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಎಗ್ ಪೆಪ್ಪರ್ ಫ್ರೈನ ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಇದೇ ವಿಡಿಯೋದಲ್ಲಿ ತೋರಿಸಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ಮತ್ತು ನಿಮಗೂ ಎರಡೆರಡು ರೆಸಿಪಿ ನೋಡೋಕ್ಕೆ ತುಂಬ ಬೋರ್ ಆಗುತ್ತೆ. ಅದರಿಂದ ನಾನು ಯಾವಾಗಲಾದ್ರೂ ಎಗ್ ಪೆಪ್ಪರ್ ಫ್ರೈದು ರೆಸಿಪಿ ತೋರಿಸ್ತೀನಿ. ಇವಾಗ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. 2 ಈರುಳ್ಳಿನ ಕುಯ್ದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಥರ ನೀರಲ್ಲಿ ಹಾಕಿ ಇಟ್ಟೋದ್ರಿಂದ ಕಣ್ಣು ಉರಿಯಲ್ಲ ನಮಗೆ. ಅದರಿಂದ ನಾನು ಕುಯ್ದುಬಿಟ್ಟು ನೀರಲ್ಲಿ ಹಾಕಿ ಇಟ್ಟು ಲಾಸ್ಟಲ್ಲಿ ಎಲ್ಲ ರೆಡಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಈರುಳ್ಳಿ ಕಟ್ ಮಾಡ್ಕೊತೀನಿ. ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊತಾ ಇದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು.
ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ಎಲ್ಲ ಫುಲ್ಲು ಕಂಪ್ಲೀಟು ನಾವು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ಜಾಸ್ತಿ ತೊಗೊಳೋಗ್ಬಾರ್ದು. ತೊಗೊಂಡ್ರೆ ಅದೇ ಸ್ಮೆಲ್ ಹೊಡೆಯುತ್ತೆ. ಯಾಕಂದರೆ ನಾವು ಜಾಸ್ತಿ ಏನು ಮಸಾಲೆ ಹಾಕಲ್ಲ ಅಲ್ವಾ, ಅದರಿಂದ ಸ್ಮೆಲ್ಲು ಸ್ವಲ್ಪ ಶುಂಠಿದು ಜಾಸ್ತಿ ಆಗುತ್ತೆ. ನಾವು ಸ್ವಲ್ಪನೇ ಶುಂಠಿ ತೊಗೋಬೇಕು. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಇವಾಗ ಒಂದೊಂದಾಗಿ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ. ಒಂದು 4-5 ಹಸಿರು ಮೆಣಸಿನ್ಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟನ್ನ ನಾನು ಕಟ್ ಮಾಡಿ ನೈಸಾಗಿ ಕುಟ್ಟಣಿಲಿ ಹಾಕ್ಕೊಂಡು ಕುಟ್ಕೊತೀನಿ. ನೀವು ಬೇಕು ಅಂದರೆ ಮಿಕ್ಸಿಲೂ ಗ್ರೈಂಡ್ ಮಾಡ್ಕೋಬೋದು. ನಾನು ಜಾಸ್ತಿ ಕ್ವಾಂಟಿಟಿ ಏನು ಮಾಡಲ್ಲ, ಅದರಿಂದ ಅಷ್ಟೇ ಕುಟ್ಟಣಿಲಿ ಹಾಕಿ ಕುಟ್ಕೊತೀನಿ. ನೀವು ಬೇಕು ಅಂದರೆ ಮಿಕ್ಸಿಲಿ ರುಬ್ಕೋಬೋದು. ಸ್ವಲ್ಪ ತರಿಯಾಗಿರಬೇಕು ಪೇಸ್ಟು, ಫುಲ್ಲು ನೈಸ್ ಆದರೆ ಚೆನ್ನಾಗಿರಲ್ಲ. ಶುಂಠಿ ಕಂಪ್ಲೀಟು ಸ್ಮ್ಯಾಶ್ ಆಗಬೇಕು. ಇನ್ನು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ತರಿಯಾಗಿದ್ದರೆ ಚೆನ್ನಾಗೇ ಇರುತ್ತೆ. ಇವಾಗ ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಏನೇ ಈ ಥರ ರೆಸಿಪಿ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ. ಬಾಯಿಗೆ ಈರುಳ್ಳಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇವಾಗ ನಾನು ಎಗ್ ರೈಸ್ಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಗ್ ರೈಸ್ಗೆ. ಅದರಿಂದ ಇವಾಗ ಕ್ಯಾಪ್ಸಿಕಮನ್ನು ಅಷ್ಟೇ ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ಕ್ಯಾಪ್ಸಿಕಮ್ಮು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವೊಂದು ಮಕ್ಕಳು ಕ್ಯಾಪ್ಸಿಕಮ್ನ ಇಷ್ಟಪಡಲ್ಲ, ಅಂಥವರು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಯಾಪ್ಸಿಕಮ. ನನ್ನ ಮಗಳು ತಿಂತಾಳೆ, ನನ್ನ ಹಸ್ಬೆಂಡು ತಿಂತಾರೆ, ನನಗೂ ಇಷ್ಟ ಆಗುತ್ತೆ. ಅದರಿಂದ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದ್ರ ಜೊತೆಗೇ ಕ್ಯಾರೆಟು ಬೀನ್ಸು ಹಾಕೋಬೋದು, ಆದರೆ ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಫ್ರೈಡ್ ರೈಸ್ಗೆಲ್ಲ ಹಾಕ್ತಾರಲ್ಲ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಅಷ್ಟು ಇಷ್ಟ ಆಗಲ್ಲ, ಅದರಿಂದ ನಾನು ಹಾಕ್ಕೊಂಡಿಲ್ಲ. ನೀವು ಇವಾಗ ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಎಗ್ ರೈಸ್ಗೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ನನಗಂತೂ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಇಷ್ಟನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಬೇಕಾಗುತ್ತೆ. ಮತ್ತು ಇದು ಕುಟ್ಟಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಪೇಸ್ಟು ಎಗ್ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಾಮೂಲಿ ನಾರ್ಮಲಾಗಿ ಮಾಡೋರು ಈ ಥರ ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಒಂದು ಕುಟ್ಟಣಿಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ತರಿಯಾಗಿರಬೇಕು. ಅತಿ ನೈಸಾಗೂ ಇರಬಾರ್ದು, ಅತಿ ದಪ್ಪಕ್ಕೂ ಇರಬಾರ್ದು. ಆ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಮೊಟ್ಟೆ ಫ್ರೈಗೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಫ್ರೈ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಮೊದಲಾಗೆ ಮೊಟ್ಟೆನ ಬೇಯಿಸ್ಕೋಬೇಕು. ಅದಕ್ಕೆ 5 ಮೊಟ್ಟೆನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಮೊಟ್ಟೆ ಸಿಪ್ಪೆ ಬಿಡಿಸ್ಬೇಕಾದ್ರೆ ನೀಟಾಗಿ ಬರಬೇಕು. ಮೊಟ್ಟೆ ಹೊಡೆದೋಗ್ಬಾರ್ದು. ಮೊಟ್ಟೆ ನೀಟಾಗಿ ಮೊಟ್ಟೆ ಸಿಪ್ಪೆ ಬರಬೇಕು ಅಂದರೆ ಒಂದಿಷ್ಟು ಈರುಳ್ಳಿ ಸಿಪ್ಪೆನ ಹಾಕ್ಕೊಂಡ್ರೆ ನೀಟಾಗಿ ಮೊಟ್ಟೆ ಬರುತ್ತೆ. ಇವಾಗ ನಾನು ಎಗ್ ರೈಸ್ಗೆಲ್ಲ ರೆಡಿ ಮಾಡಿಕೊಂಡೆ. ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಇವಾಗ ಎಗ್ ರೈಸ್ಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಒಂದು 5 ಮೊಟ್ಟೆ, ಇದು ಮಸಾಲ ಪೌಡರ್ಸು, ಪೆಪ್ಪರ್ ಪೌಡರು ಸ್ವಲ್ಪ, ಮತ್ತು ಫ್ರೈಡ್ ರೈಸ್ ಪೌಡರು, ಸ್ವಲ್ಪ ಗರಂ ಮಸಾಲ. ಇದು ಪೇಸ್ಟು ಆಗಲೇ ತೋರಿಸಿದ್ನಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಮಿಕ್ಸಿಲೂ ಗ್ರೈಂಡ್ ಮಾಡ್ಕೋಬೋದು. ಸ್ವಲ್ಪ ಇತ್ತಲ್ಲ, ಅದರಿಂದ ನಾನು ಕುಟ್ಟಣಿಲಿ ಇಷ್ಟು ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ರೆ ಸಾಕು. ಎಗ್ ರೈಸ್ ಆರಾಮಾಗಿ ರೆಡಿ ಆಗುತ್ತೆ. ಇವಾಗ ಎಗ್ ರೈಸ್ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ನ ಆನ್ ಮಾಡ್ಕೊತೀನಿ. ಇವಾಗ ಬಾಣಲಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ಟೀಲ್ ಬಾಣಲಿ ಇಟ್ಕೊಂಡಿರೋದ್ರಿಂದ ಬೇಗ ಹೀಟ್ ಆಗಿಬಿಡುತ್ತೆ ಆಯಲ್ಲು. ಎಣ್ಣೆ ಹಾಕಿದ ತಕ್ಷಣ ಹಿಂದೆನೇ ಈರುಳ್ಳಿ ಹಾಕ್ಕೊತೀನಿ. ಇವಾಗ ಫಸ್ಟೇ ಕರಿಬೇವಿನ ಸೊಪ್ಪು ಹಾಕೋಬೋದಾಗಿತ್ತು. ಕರಿಬೇವಿನ ಸೊಪ್ಪು ನಾವು ತೊಳೆದು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನೀರಿದೆ, ಸಿಡಿದ್ಬಿಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತೀನಿ. ಈರುಳ್ಳಿ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ, ಅಲ್ಲಿಗಂತ ಫ್ರೈ ಮಾಡ್ಕೊತೀನಿ. ಇವಾಗ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಕ್ರಂಚಿಯಾಗಿ ಒಂದು ಹಾಫ್ ಫ್ರೈ ಆದರೆ ಸಾಕು, ಅಲ್ಲಿಗಂತ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಆಗೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಅರ್ಧ ಫ್ರೈ ಆಗಿದೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಇಟ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಾವು ಪೇಸ್ಟ್ ಹಾಕೋದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಫ್ರೈ
ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ನಾವು ಮೊಟ್ಟೆ ಹಾಕಿ ಇಟ್ಕೊಂಡಿದ್ವಲ್ಲ, ಫಸ್ಟಾಗೆ ನಾನು ಒಂದು ಬೌಲ್ಗೆ ಮೊಟ್ಟೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನ ಸೇರಿಸ್ಕೊತೀನಿ. ಮೊಟ್ಟೆ ಸೇರಿಸ್ಕೊಂಡು ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಬೇಕು. ನಾನು 5 ಮೊಟ್ಟೆ ಸೇರಿಸ್ಕೊಂಡಿದ್ದೀನಿ. ನೀವು ಮೊಟ್ಟೆ ಜಾಸ್ತಿ ಬೇಕು ಅಂದರೂ ಸೇರಿಸ್ಕೋಬೋದು, ಇಲ್ಲ ಕಡಿಮೆ ಬೇಕು ಅಂದರೂ ಕಡಿಮೆ ಮಾಡ್ಕೋಬೋದು. ಇದು ಸೌಂಡ್ ಆಗ್ತಾಲೇ ಇರುತ್ತೆ. ಬಿಕ್ಲ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಗ್ಯಾಸ್ನ ಸಿಮ್ಮಲ್ಲಿ ಇಕ್ತೀನಿ. ಜಾಸ್ತಿ ಉರಿ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಅತಿ ಉದುರು ಹಾಕ್ಬಿಟ್ರೆ ಅನ್ನಕ್ಕೂ ಮೊಟ್ಟೆಗೂ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಅದರಿಂದ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ಅನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಒಂದು 50% ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನ್ನ ಮತ್ತು ಎಗ್ ಫ್ರೈನ. ಇದಕ್ಕೆ ಮಸಾಲ ತೋರಿಸಿದ್ವಲ್ಲ, ಪೆಪ್ಪರು ಮತ್ತು ಫ್ರೈಡ್ ರೈಸ್ ಪೌಡರು, ಗರಂ ಮಸಾಲ, ಇದನ್ನ ಸೇರಿಸ್ಕೊತೀನಿ. ನಾವು ಅನ್ನಕ್ಕೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಇಳಿಯುತ್ತೆ ಮಸಾಲ, ಇಲ್ಲಾಂದರೆ ಎಗ್ ರೈಸ್ಗೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳಲ್ಲ ಮೊಟ್ಟೆಗೆ ಹಾಕೋದ್ರಿಂದ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಎಗ್ ರೈಸ್ ಆಗಿದೆ ಅಂತ. ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣು ಸೇರಿಸ್ಕೊತೀನಿ. ನಾವು ವಿನಿಗರ್ ಹಾಕಲ್ವಲ್ಲ, ನಿಂಬೆಹಣ್ಣು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಅದರಿಂದ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಫ್ರೈ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ಲೈಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಗುತ್ತೆ. ಇವಾಗ ಎಗ್ ರೈಸ್ ರೆಡಿ ಆಗಿದೆ. ಇದ್ರ ಜೊತೆಗೆ ಒಂದು ಎಗ್ ಪೆಪ್ಪರ್ ಫ್ರೈ ಮಾಡ್ಕೊತೀನಿ. ಆ ರೆಸಿಪಿ ಏನು ಶೇರ್ ಮಾಡಲ್ಲ, ಖಂಡಿತ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೊತೀನಿ. ಇವಾಗ ಎಗ್ ರೈಸ್ ತೋರಿಸಿದ್ದೀನಲ್ಲ, ಅದರಿಂದ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಇವಾಗ ಎಗ್ ಪೆಪ್ಪರ್ ಫ್ರೈಯು ರೆಡಿ ಆಯಿತು. ಸೂಪರಾಗಿರುತ್ತೆ ಎಗ್ ರೈಸ್ ಜೊತೆಗೆ. ಎಗ್ ರೈಸ್ ಒಳಗೂ ಹಾಕೊಟ್ಟೆ, ಅವಳು ತಿಂತಾ ಇದ್ದಾಳೆ. ನಿದ್ದೆ ಬಂದೈತೆ ಪಾಪ. 9 o'clock ಆಗಿದೆ ಟೈಮ್ ಬಂದು. ಅದರಿಂದ ಇವಾಗ ನಾನು ಊಟ ಮಾಡಬೇಕು. ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ, ಅವರು ಸ್ವಲ್ಪ ನಾನು ಬರೋದು ಲೇಟ್ ಆಗುತ್ತೆ, ನೀನು ಮಾಡ್ಕೊಳಮ್ಮ ಅಂದಿದ್ದಾರೆ. ಅದರಿಂದ ಇವಾಗ ನಾನು ಊಟ ಎಲ್ಲ ಮುಗಿಸ್ಕೊತೀನಿ. ಜೊತೆಗೆ ಎಗ್ ಪೆಪ್ಪರ್ ಫ್ರೈ. ಇವಾಗ ನಾನು ಊಟ ಮಾಡ್ಕೊತೀನಿ. ಸ್ವಲ್ಪ ಸೌತೆಕಾಯಿ ತೊಗೊತೀನಿ ಜೊತೆಗೆ. ಇವಾಗ ನಾನು ಟೇಸ್ಟ್ ಮಾಡಿ ಎಗ್ ರೈಸ್ ಹೇಗಾಗೈತೆ ಅಂತ ಹೇಳ್ತೀನಿ. ಸೂಪರಾಗಿ ಆಗೈತೆ. ಖಂಡಿತ ನಾನು ತೋರಿಸೋ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ. ನೀವೇ ಕಮೆಂಟ್ ಮಾಡ್ತೀರಾ ಹೇಗಿತ್ತು ಅಂತ. ಅಷ್ಟು ಚೆನ್ನಾಗೈತೆ. ಜಾಸ್ತಿ ಮಸಾಲೆ ಇಲ್ಲ, ಖಾರ ಇಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಜೊತೆಗೆ ಮೊಟ್ಟೆ. ಇವಾಗ ನಂದು ಊಟ ಎಲ್ಲ ಆಯಿತು. ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಒಂದು ತೊಳಿಬೇಕು. ನೋಡ್ಬೋದು, ಪಾತ್ರೆ ಎಲ್ಲ ತೊಳಿಬೇಕು. ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಒಂದು ತೊಳೆದು ನಾನು ಮಲ್ಕೊತೀನಿ. ನನ್ನ ಹಸ್ಬೆಂಡ್ ಇನ್ನೂ 1 hour ಆಗುತ್ತಂತೆ ಬರೋದು. ಅಷ್ಟರಲ್ಲಿ ನನ್ನ ಕೆಲಸನೇ ಮುಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಕೆಲಸ ಮಾಡಿ ಮಲ್ಕೊತೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.